ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ರವರ ಈ ಒಂದು ಶ್ರೀರಾಮ ಕ್ಷೇತ್ರದ ಶಾಖಾ ಮಠ ಇಲ್ಲಿ ಭಟ್ಕಳದಲ್ಲಿದ್ದೀವಿ ನಾವೆಲ್ಲ ಇವಾಗ ಶಾಖಾ ಮಠದಲ್ಲಿ. ಪ್ರತಿ ವರ್ಷದಂತೆ ಇಲ್ಲಿ ಈ ವರ್ಷವೂ ವರ್ಧಂತೋತ್ಸವ ಪ್ರತಿ ವರ್ಷವೂ ನಡೀತೈತೆ. ಈಗಾಗಲೇ ನಾವು 4-5 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀವಿ. ಈ ವರ್ಷವೂ ಬಂದಿದ್ದೀವಿ. ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಇದೆ ಕಾಣ್ತಾ ಇದೆಯಲ್ಲ, ಇದು ಶಾಖಾ ಮಠ ಸಮುದ್ರದ ಕಿನಾರೆಯಲ್ಲಿದೆ, ಸಮುದ್ರದ ಒಂದು ದಡದಲ್ಲಿ ಇದೆ. ಇಲ್ಲಿ ಒಂದು ವಿಶೇಷವಾಗಿ ನಾನು ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು. ಏನಂದರೆ, ನಮ್ಮ ಸಮಾಜದಲ್ಲಿ ಹಿರಿಯ ಸ್ವಾಮೀಜಿಗಳು ಅಂದರೆ ದೊಡ್ಡ ಸ್ವಾಮೀಜಿಗಳು, ಆಮೇಲೆ ನಮ್ಮ ಸಮಾಜದ ಒಂದು ಶ್ರೀರಾಮ ಕ್ಷೇತ್ರ ಏನಿದೆ ಅದು ಒಂದು ಕರ್ನಾಟಕದಲ್ಲೇ ಒಂದು ದೊಡ್ಡ ಟೆಂಪಲ್. ಅದು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ. ಆ ಟೆಂಪಲ್ನ ಶಾಖಾ ಮಠಗಳು ಈಗಾಗಲೇ ಸಮಸ್ತ ಜನತೆಗೆಲ್ಲ ಗೊತ್ತಿದೆ. ಹರಿದ್ವಾರದಲ್ಲಿದೆ, ಭಟ್ಕಳದಲ್ಲಿದೆ, ಉಡುಪಿನಲ್ಲಿ IT ಕಾಲೇಜ್ ಇದೆ. ಅಲ್ಲಿ ಒಂದಷ್ಟು ಸಂಸ್ಥೆಗಳು ಮಠಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಸಮಾಜ ಸೇವೆಗಳನ್ನೆಲ್ಲ ಮಾಡ್ತಾಯಿದೆ. ಈಗಾಗಲೇ ಈಗ ನಿಮಗೆ ತಿಳಿದಂಗೆ ಅಯೋಧ್ಯೆಯಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ. ಇದು ನಮ್ಮ ಸಮಾಜದವರು ಹೆಮ್ಮೆ ಪಡಬೇಕಾದ ಒಂದು ದೊಡ್ಡ ವಿಷಯ. ಇದು ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಗೊತ್ತಿದೆ. ಕೆಲವೆಲ್ಲ ನಾವು ಮಾತಾಡೋಕ್ಕೆ ಹೋಗಲ್ಲ, ಸಮಯ ಸಂದರ್ಭ ಬಂದಾಗ ನಾವು ಮಾತಾಡ್ತೀವಿ. ನಾವು ಹೇಳೋದು ಬೆಂಗಳೂರಿನಲ್ಲಿರುವ ಈಡಿಗ ಜನಾಂಗ, ಕೋಲಾರದಲ್ಲಿರುವ ಈಡಿಗ ಜನಾಂಗ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆ. ನಾನು ತುಮಕೂರು ಜಿಲ್ಲೆ, ಈಗಾಗಲೇ ಮಂಡ್ಯ, ಮೈಸೂರು. ಹೀಗಾಗಿ ಈ ಜನಾಂಗ ಇಲ್ಲೇನಿದೆ, ಈಡಿಗ ಜನಾಂಗ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ. ಗೊತ್ತಿರೋರು ಹೇಳಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಸಮಸ್ತ ಈಡಿಗ ಕುಲಬಾಂಧವರಿಗೆ ಹೇಳ್ತಾ ಇದ್ದೀನಿ ನಾನು, ಒಂದು 20-25% ಈ ಉಳ್ಳವರಿಗೆ ಗೊತ್ತು. ಇದೆಲ್ಲ ಗೊತ್ತು. IAS ಆಫೀಸರ್ಗಳಾಗ್ಬೋದು, ಎಲ್ಲರಿಗೂ ಗೊತ್ತು. ಅದನ್ನು ನಾವು ಈ ಗೊತ್ತಿಲ್ಲದ ನಮ್ಮ ಸಮಾಜದ ಜನಕ್ಕೆ ತಲುಪಿಸ್ತಾ ಇಲ್ಲ. ಇದು ನಮ್ಮ ಸಮಾಜದ ದೊಡ್ಡ ದುರಂತ. ಈಗಾಗಲೇ ಗೊತ್ತಿದೆ ಯಾವ್ಯಾವ ಥರ ನಡೀತಾ ಇದೆ. ಅದ್ರ ಬಗ್ಗೆ ಎಲ್ಲ ನಾವು ಕಾಮೆಂಟು ಮಾಡೋಕ್ಕೋಗಲ್ಲ, ಇವಾಗ ಮಾತಾಡೋಕ್ಕೋಗಲ್ಲ. ಈ ಒಂದು ಸಾಧನೆ ಇದೆಯಲ್ಲ, ಇದು ಇಡೀ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲಿ ಸ್ವಾಮೀಜಿಗಳ ಸಾಧನೆ ಇದೆಯಲ್ಲ, ಇದು ಹೆಮ್ಮೆ ಪಡಬೇಕಾದ ಒಂದು ಸಾಧನೆ. ಸ್ವಾಮೀಜಿಯವರು ಬರೀ ನಮ್ಮ ಜನಾಂಗಕ್ಕೆ ಎಲ್ಲ ಮಾಡ್ತಾ ಇರೋದು, ಇಡೀ ಭಾರತ ದೇಶಕ್ಕೆ, ಹಿಂದೂ ಧರ್ಮಕ್ಕೆ, ಹಿಂದೂಗಳ ಪರವಾಗಿ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ನಾರಾಯಣ ಗುರುಗಳ ಪೂಜೆ ಡೈಲಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದಲ್ಲಿ ನಾರಾಯಣ ಗುರುಗಳ ಪೂಜೆ ಆಯ್ತೈತೆ. ನಾರಾಯಣ ಗುರುಗಳ ಟೆಂಪಲ್ ಇದೆ ಅಲ್ಲಿ ಪ್ರತಿದಿನ. ಅದನ್ನು ಯಾರೂ ಹೇಳಲ್ಲ. ಇವಾಗ ನಾವು ಹೇಳ್ತಾ ಇದ್ದೀವಿ, ಡೈಲಿ ಅಲ್ಲಿ ಇದು ನಾರಾಯಣ ಗುರುಗಳು ಪೂಜೆ ಆಯ್ತೈತೆ. ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ನಾರಾಯಣ ಗುರುಗಳು ಅಂತ ಹೇಳ್ಬಾರ್ದು. ನಾರಾಯಣ ಗುರುಗಳ ತತ್ವ ಸಿದ್ಧಾಂತನ ಪಾಲಿಸಂಗಿರಬೇಕು. ನಾರಾಯಣ ಗುರುಗಳು ಎಲ್ಲೂ ಎಂಡ ಕುಡೀರಿ, ಸರಾಯಿ ಮಾರ್ರಿ ಅಂತ ಹೇಳಿಲ್ಲ, ಗೊತ್ತಾ ನಿಮಗೆ? ಅವ್ರು ಹೇಳಿರೋದೇನು? ಉದ್ಯೋಗ ಮಾಡಿ, ಕಾಯಕ ಮಾಡಿ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ, ಯಾವುದೇ ಸಮಾಜಕ್ಕೆ ತೊಂದರೆ ಕೊಡಿ ಅಂತ ಹೇಳಿಲ್ಲ ಅವರು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಆಗಿರ್ಬೋದು, ಅವ್ರಿಗೆಲ್ಲ ಅವರವರ ಸಮಾಜದಲ್ಲಿ ಒಳ್ಳೆ ಮನುಷ್ಯನಾಗಿ ಬದುಕಿ ಅಂತ ಹೇಳಿದ್ದಾರೆ ನಾರಾಯಣ ಗುರುಗಳು. ನಾರಾಯಣ ಗುರುಗಳ ಹೆಸರನ್ನು ಇವತ್ತು ನಮ್ಮ ಕರ್ನಾಟಕದಿಂದ ಬೇರೆ ಸ್ಟೇಟ್ಗೆ ಏನಾದರೂ ತಗೊಂಡೋಗಿ ಒಂದು ದೊಡ್ಡ ಹೆಸರು ಮಾಡೋರು ಯಾರಾದರೂ ಸ್ವಾಮೀಜಿ ಇದ್ದಾರೆ ಅಂದರೆ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ವಿಷಯ ತಿಳಿಲಿ, ನಮ್ಮ ಈಡಿಗ ಜನಾಂಗಕ್ಕೆ, ಒಂದಷ್ಟು ಜಿಲ್ಲೆಯಲ್ಲಿರುವ ಕೆಳವರ್ಗದ ಈಡಿಗ ಜನಾಂಗಕ್ಕೆ ಗೊತ್ತಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಸಾಮಾಜಿಕ ಕ್ರಾಂತಿಯ ಧ್ರುವತಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಸ್ಮರಿಸುತ್ತಾ, ಆತ್ಮಾನಂದ ಸರಸ್ವತಿಯವ್ರನ್ನೂ ಸ್ಮರಿಸುತ್ತಾ, ಅದೇ ಥರ ನಾವು ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಂಗಾರಪ್ಪ ಇವ್ರನ್ನ ಸ್ಮರಿಸಲೇಬೇಕಾಗಿದೆ. ಹಾಗಾಗಿ ಇವರಿಬ್ಬರನ್ನೂ ಸ್ಮರಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಬ್ರಹ್ಮಶ್ರೀ ನಾರಾಯಣ ಗುರು, ಜೈ ಕರ್ನಾಟಕ. ಮತ್ತು ಜೈ ಗುರುದೇವ್.